ಶ್ರೀರಾಮ್ ಒಂದೆರಡು ಮಾತಾಡಿದ್ರು ಅಂದ್ರೆ ವಿಡಿಯೋನ ಆಯ್ತು. ಅವ್ರ ಬಸ್ನ ಸ್ಟಾರ್ಟ್ ಮಾಡಿದಾಗ ಚಲೋ ಮಾಡಿ ಬರ್ರಿ ಹುಟ್ಟಪ್ಪ ರೌಂಡ್ ಬನ್ನಿ ಇವತ್ತು ಭಾರತೀಯ ಜನತಾ ಪಕ್ಷ ಹಾವೇರಿ ಜಿಲ್ಲೆ ವತಿಯಿಂದ ನಮ್ಮ ನಾಯಕರಾದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜನ್ಮದಿನದಂದು ಇವತ್ತು ಸಾಮೂಹಿಕವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ಬೂತ್ ಮಟ್ಟದಲ್ಲಿ ಕೂಡ ಬೂತ್ ಅಧ್ಯಕ್ಷರು ಇವತ್ತು ತಮ್ಮ ಕಾರ್ಯಾಲಯದಲ್ಲಿ ವ್ಯಾಪ್ತಿಯಲ್ಲಿ ಗಿಡ ನೆಡಬೇಕಂತ ತೀರ್ಮಾನ ಮಾಡಲಾಗಿತ್ತು. ಅದೇ ಪ್ರಕಾರ ಇವತ್ತು ನಾವು ಯಲವಿಗಿ ಗ್ರಾಮದಲ್ಲಿ ಇವತ್ತು ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇವತ್ತು ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಯಾರಂದರೆ, ಇವರು ಭಾರತೀಯ ಜನತಾ ಪಕ್ಷ ಮೊದಲನೇ ಹೆಸರು ಜನಸಂಘ ಅಂತಕ್ಕಂಥದ್ದಿತ್ತು. ಜನಸಂಘವನ್ನು ಸ್ಥಾಪನೆ ಮಾಡಿದಂಥ ಮಹಾನ್ ನಾಯಕರಾಗಿದ್ದರು. ಇವರ ಉದ್ದೇಶ ಏನಿತ್ತಂದರೆ, ದೇಶದಲ್ಲಿ ಒಂದೇ ಧ್ವಜ ಇರಬೇಕು, ಒಬ್ಬರೇ ಪ್ರಧಾನಮಂತ್ರಿ ಇರಬೇಕು, ಒಂದೇ ಕಾನೂನು ಇರಬೇಕು, ಒಂದೇ ಸಂವಿಧಾನ ಇರಬೇಕು. ಆದರೆ ಅವತ್ತಿನ ಏನು ಕಾಂಗ್ರೆಸ್ ಸರ್ಕಾರ ಈಗ ಜಮ್ಮು ಕಾಶ್ಮೀರ ಬೇರೆ ಭಾರತನ ಬೇರೆ ಅನ್ನತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅವತ್ತು 370 ವಿಧಿಯನ್ನು ಅವ್ರಿಗೆ ಜಾರಿಗೆ ತಂದಿದ್ರು. ಬಟ್ ನಮ್ಮ ಏನು ಜನಸಂಘದ ಸಂಸ್ಥಾಪಕರಾದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಉದ್ದೇಶ ಏನಾಗಿತ್ತಂದರೆ, ಅವರ ಮೂಲ ಉದ್ದೇಶ 370ನೇ ವಿಧಿ ರದ್ದಾಗಬೇಕು. ಒಂದೇದು, ರಾಷ್ಟ್ರದಲ್ಲಿ ಒಂದೇ ಸಂವಿಧಾನ ಇರಬೇಕು, ರಾಷ್ಟ್ರದಲ್ಲಿ ಒಂದೇ ಧ್ವಜ ಇರಬೇಕು, ಒಂದೇ ಕಾನೂನು ಇರಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಅವರು ಹೋರಾಟವನ್ನು ಮಾಡಿದರು. ಅದೇ ನಿಟ್ಟಿನಲ್ಲಿ ಇವತ್ತಿನ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಇವತ್ತು ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಸಂವಿಧಾನದ 370ನೇ ವಿಧಿಯನ್ನು ರದ್ದುಪಡಿಸಿ ಇಡೀ ಅಖಂಡ ಭಾರತವನ್ನಾಗಿ ಜಮ್ಮು ಕಾಶ್ಮೀರ ಮತ್ತು ಭಾರತದಲ್ಲಿ ಒಂದೇ ಕಾನೂನನ್ನು ಜಾರಿಗೆ ತಂದಂಥ ಕೀರ್ತಿ ನಿಮ್ಮೆಲ್ಲರ ಅಂದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಕನಸನ್ನು ನೆರವೇರಿಸಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ ಏನು ಅನೇಕ ಅವರ ಧ್ಯೇಯ ಉದ್ದೇಶಗಳು ಏನಿದ್ವು ಅದನ್ನು ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರು ಇವತ್ತು ಅದರ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಉದ್ದೇಶವನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಆದ್ದರಿಂದ ಇವತ್ತು ಏನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜನ್ಮದಿನದಂದು ನಾಡಿನ ಎಲ್ಲ ಸಮಸ್ತ ಜನತೆಗೆ ಜನ್ಮ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಸಲ್ಲಿಸಿ ಅವರಿಗೆ ಇನ್ನೂ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಅವರ ಒಂದು ತತ್ವ ಆದರ್ಶ ಪಾಲನೆ ಮಾಡಲಿ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದನೆಗಳನ್ನ ಅರ್ಪಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ.